ಅರಣ್ಯ ಇಲಾಖೆ ಹಾಗೂ ಹನುಮಾನ್ ದೇವಸ್ಥಾನ ಕಮಿಟಿಯ ಸಂಯುಕ್ತ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ಅವಿನಾಶ್ ಜಾಧವ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಫಾರೆಸ್ಟ್ ಏರಿಯಾ ಕಮ್ಮಿ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ. ಅದಕ್ಕೆ ಮಳೆ ಇಂಡೈರೆಕ್ಟ್ಲಿ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾವು ಇದು ಎಲ್ಲ ಯೋಚನೆ ಮಾಡಬೇಕು. ನಾವು ಫಾರೆಸ್ಟ್ ಉಳಿಸಿದ್ರೆ, ಗಿಡ ಮರ ಪ್ಲಾಂಟೇಶನ್ ಮಾಡಿದ್ರೆ ಮಾತ್ರ ನಮ್ಮ ಫ್ಯೂಚರ್, ನಮ್ಮ ಪೀಳಿಗೆಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ನಾವು ಬಿಟ್ಟು ನಾವು ಬೇರೆ ರೀತಿ ಫಾರೆಸ್ಟ್ಗೆ ಕೆಲವು ಕಡೆ ಕಬ್ಜಾ ಆಗ್ತಿದೆ, ಕೆಲವು ಕಡೆ ಬೇರೆ ಬೇರೆ ರೀತಿ ಆಕ್ರಮಣಗಳು ಆಗ್ತಾ ಇದೆ. ಅದು ಬಿಟ್ಟು ನಾವು ಫಾರೆಸ್ಟ್ಗೆ ರಕ್ಷಣೆ ಮಾಡಿ ಇಂಥ ಪ್ಲಾಂಟೇಶನ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಮತ್ತೆ ಪ್ಲಾಂಟೇಶನ್ ಬರೀ ಫೋಟೋಗೋಸ್ಕರ ಹಾಕೋದು ಹೋಗೋದು ಅಷ್ಟೇ ಅಲ್ಲ, ಇದು ಮೇಂಟೈನು ಮಾಡಬೇಕು. ಮೇಂಟೈನ್ ಮಾಡೋಕ್ಕೆ ನಾವು ಜವಾಬ್ದಾರಿನೂ ತಗೋಬೇಕು. ವೀರೇಶ್ ಅವ್ರು ಮತ್ತೆ ತಮ್ಮ ಟೀಮ್ಗೆ ಹೇಳ್ತಾ ಇದ್ದೀನಿ, ಹಾಕಿ ಫೋಟೋ ತೆಗ್ದು ಹೋಗೋದು ಅಷ್ಟೇ ಅಲ್ಲ, ನಾವು ಮೇಂಟೈನ್ ಮಾಡಬೇಕು, ಜವಾಬ್ದಾರಿ ತಗೋಬೇಕು. ಒಂದು ಕೆಲಸ ಒಂದು ಒಳ್ಳೆ ವಿಚಾರ ಮಾಡಿ ನಾವು ಈ ಕೆಲಸ ಮಾಡಿದೀವಿ, ಆ ಜವಾಬ್ದಾರಿನೂ ನಾವು ತಗೋಬೇಕು, ನಾವು ಉಳಿಸ್ಕೋಬೇಕು. ಇನ್ನು ನೀವು ಹೇಳಬೇಕು 10 ವರ್ಷ ಆದ್ಮೇಲೆ ಬನ್ನಿ ಗಿಡ ಮರ ಹೆಂಗಿರುತ್ತೆ ನೀವು ನಾವು ತೋರಿಸ್ತೀವಿ ಅಂತ ನೀವು ಚಾಲೆಂಜ್ ಆಗಿ ತಗೊಂಡು ತೋರಿಸ್ಬೇಕಂತ ಹತ್ರ ವಿನಂತಿ ಮಾಡ್ತೀನಿ. ಮತ್ತೆ ಫಾರೆಸ್ಟ್ ಅವರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಚಂದ್ರಪಳ್ಳಿಯಲ್ಲಿ ಟೂರಿಸಂ ಆಕ್ಟಿವಿಟಿ ಶುರು ಆಗಿದೆ. ಈಪಾಕ್ ಕೋಲಪ್ಪಳ್ಳಿನೂ ಅಭಿವೃದ್ಧಿ ಕೆಲಸಗಳಾಗಿದೆ. ಇನ್ನೂ ಬಜೆಟ್ ಇನ್ನೊಂದ್ಸರಿ ಇಟ್ಟಿದ್ದೀವಿ ನಾವು, ಇನ್ನೂ 1 ಕೋಟಿ ಇನ್ನೊಂದ್ಸರಿ ಇಟ್ಟಿದ್ದೀವಿ. 1 ಕೋಟಿ ಎಕ್ಸ್ಟ್ರಾ 1 ಕೋಟಿ ಇಟ್ಟು ಕೆಲಸ ಈಶ್ವರ್ ಖಂಡ್ರೆ ಸಾಹೇಬರು ನಾವು ರಿಕ್ವೆಸ್ಟ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದಾಗ ನಾವು ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಬೆಂಗಳೂರಲ್ಲಿ ವಿಕಾಸವಾದ ಭೇಟಿಯಾಗಿ ಸರ್ ಇದು ಇಡಲೇಬೇಕಂತ ಹೇಳಿದಾಗ 1 ಕೋಟಿ ಸ್ಯಾಂಕ್ಷನ್ ಮಾಡಿ ಅದು ಕೂಡ ಕೆಲಸ ಆದಷ್ಟು ಬೇಗ ಅದೇನು ಪ್ಲಾನ್ ಮಾಡಿ ಏನೇನು ಮಾಡ್ತೀರಾ ಪ್ಲಾನ್ ಮಾಡಬೇಕಿದ್ರೆ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಇದು ಚಿಂಚೋಳಿ ನಮ್ಮ ಫಾರೆಸ್ಟ್ನ ಹೃದಯ ಭಾಗ. ನಮ್ಮ ಇಡೀ ಡಿಸ್ಟ್ರಿಕ್ಟಲ್ಲಿ ಫಾರೆಸ್ಟ್ ನೋಡಿದ್ರೆ ಬರೀ ನಮ್ಮ ಚಿಂಚೋಳಿ ಅವ್ರಿಗೆ ಅಷ್ಟೇ ಅನುಕೂಲ ಆಗಲ್ಲ, ಇಡೀ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ಎಲ್ಲರದು ಅದೇ ಆಸಕ್ತಿ ಇದೆ, ಇದು ಒಳ್ಳೇದಾಗಬೇಕು ಅಂತ ಅವ್ರು ತೋರಿಸ್ಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು, ಅವ್ರಿಗೂ ಗೊತ್ತಾಗಬೇಕು, ನಮ್ಮ ಚಿಂಚೋಳಿ ಮತದಾರರಿಗೂ ಗೊತ್ತಾಗಬೇಕು, ನಾವು ಏನು ಕೆಲಸ ಇಡ್ತೀವಿ ಅಂತ ಅವ್ರಿಗೂ ಗೊತ್ತಾಗಬೇಕಂತ ತಮಗೆ ತಿಳಿಸ್ತೀನಿ. ಮತ್ತೆ ಅದೇ ರೀತಿ ಗುಡಿಗೋಸ್ಕರ ನಾವು 5 ಲಕ್ಷ ಇಟ್ಟಿದ್ವಿ. 5 ಲಕ್ಷ ಇಟ್ಟು ಎಷ್ಟು 3 ವರ್ಷ ಇತ್ತು, ವನ ಮಹೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ. ಬಟ್ ಮಳೆಯ ಒಂದು ಕೊರತೆ ಇರುವುದರಿಂದ ಈ ಒಂದು ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗಿದೆ. ಯಾಕಂದ್ರೆ ಈಗ ಬರಗಾಲದ ಪರಿಸ್ಥಿತಿ ಇದೆ, ಎಲ್ಲ ಕಡೆ ಈಗ ಮಳೆ ಬಹಳ ಅಭಾವ ಕಡಿಮೆ ಇದೆ. ಅದಕ್ಕೆ ಹೇಳೋದು, ಎಲ್ಲಿ ಸ್ವಲ್ಪ ಹೆಚ್ಚಿಗೆ ಅರಣ್ಯ ಇರ್ತದೆ ಅಲ್ಲಿ ಒಂದ್ ಸ್ವಲ್ಪ ಮೋಡಗಳಿಗೆ ಅಟ್ರಾಕ್ಷನ್ ಮಾಡಿ ಮಳೆ ಜಾಸ್ತಿ ಆಗುತ್ತೆ. ಅದೇ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೇರಳವಾಗಿ ಮಳೆ ಬರ್ತಾ ಇದೆ, ನಮ್ಮಲ್ಲಿ ಮಳೆ ಕೊರತೆ ಇದೆ. ಮೇನ್ ಅಂದ್ರೆ ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಹೇಳ್ತದೆ ಅಂದ್ರೆ ಎಲ್ಲಿ 33% ಅರಣ್ಯ ಇರ್ತದೆ ಅಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ನಮ್ಮ ಭಾಗದಲ್ಲಿ ಅರಣ್ಯ ಪ್ರದೇಶದ ಕಡಿಮೆ ಇರೋದ್ರಿಂದ ನಮಗೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಚಿಂಚೋಳಿ ತಾಲೂಕಿಗೆ ಒಳ್ಳೆಯ ಅರಣ್ಯ ಪ್ರದೇಶ ಇದೆ. ಬೇರೆ ತಾಲೂಕಿಗೆ ನಾವು ಏನು ಕಂಪೇರ್ ಮಾಡಿದ್ರು ಕೂಡ ನಮ್ಮ ತಾಲೂಕಿಗೆ ಒಳ್ಳೆ ಮಳೆ ಬರ್ತಾ ಇದೆ. ಈಗ ಈ ವರ್ಷ ಒಂದು ಸಮಸ್ಯೆ ಆಗಿದೆ ಅಷ್ಟೇ ಹೊರತು ಯಾವತ್ತೂ ನಾವು ಚಿಂಚೋಳಿಯಲ್ಲಿ ನಮ್ಮ ಮಳೆ ಚೆನ್ನಾಗೇ ಬರ್ತದೆ. ಹಾಗಾಗಿ ನಮ್ಮ ಅರಣ್ಯ ಇಲಾಖೆಯಿಂದ ರಸ್ತೆ ಬದಿ ನಡುತೋಪು ಮತ್ತೆ ಬ್ಲಾಕ್ ನಡಿತೋಪು ಮಾಡೋಕ್ಕೆಲ್ಲ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಆಲ್ರೆಡಿ ರಸ್ತೆ ಬದಿ ನಡುತೋಪು 9 ಕಿಲೋಮೀಟರ್ ನಾವು ಆಲ್ರೆಡಿ ಮಾಡಿದೀವಿ ಈಗ. ಮತ್ತೆ ಮಳೆ ಕೊರತೆ ಇರೋದ್ರಿಂದ ಬ್ಲಾಕ್ ನಡುತೋಪುಗಳನ್ನ ಮಾಡಕ್ ಇನ್ನು ಸಿದ್ಧತೆ ಮಾಡ್ಕೊಂಡಿದ್ವಿ. ಮತ್ತೆ ರೈತರಿಗೆ ಸಸಿಗಳ ವಿತರಣೆ ಮಾಡಕ್ಕೆ ನಮ್ಮಲ್ಲಿ 20,000 ನಮ್ಮ ಚಿಕ್ಕಲಿಂದಳ್ಳಿ ಸಸಿ ಕ್ಷೇತ್ರದಲ್ಲಿ ಸಸಿಗಳು ಕೂಡ ಇದಾವೆ. ರೈತರಿಗೆ ಬೇಕಾಗುವಂತಹ ಸಾಗವಾನಿ, ಹೆಬ್ಬೇವು, ಮಹಾಗನಿ ಈ ರೀತಿ ವಿವಿಧ ಜಾತಿಯ ಸಸ್ಯಗಳು ನಾವು ರೈತರಿಗೆ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಅಡಿಯಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಉತ್ತಮವಾದಂತಹ ಪ್ರವಾಸೋದ್ಯಮ ಚಟುವಟಿಕೆಗಳನ್ನ ಕೂಡ ನಾವು ಚಿಂಚೋಳಿಯಲ್ಲಿ ಎಲ್ಲ ಕೈಗೊಳ್ತಾ ಇದ್ದೀವಿ. ಟ್ರೀ ಪಾರ್ಕ್ ಕೆಲಸಗಳನ್ನು ಕೂಡ ನಾವು ಉತ್ತಮ ರೀತಿಯಿಂದ ಮಾಡಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಮಾನ್ಯ ಶಾಸಕರ ಒಂದು ಸಹಕಾರ ಸಹಯೋಗ ಬಹಳ ಇದೆ. ಯಾಕಂದ್ರೆ ಅವರ ಸಹಕಾರ ಇದ್ರೆ ನಾವು ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ.